ಎಲ್ಲಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಉಗಮದ ಸಂಪೂರ್ಣ ಚರಿತ್ರೆಯನ್ನು ತಿಳಿಯೋಣ. ಈ ಕತೆ ಶುರುವಾಗುವುದು ವೀರಭದ್ರನ ಜನನಕ್ಕಿಂತ ಬಹಳ ವರ್ಷಗಳ ಹಿಂದೆ. ಅಹಂಕಾರ ಮತ್ತು ಭಕ್ತಿಯ ನಡುವೆ ನಡೆದ ಈ ಸಂಘರ್ಷದ ಮೂಲ ಎಲ್ಲಿದೆ? ದಕ್ಷ ಬ್ರಹ್ಮ ಯಾರು? ಸತಿದೇವಿ ಶಿವನನ್ನು ಮದುವೆಯಾಗುವ ಮುನ್ನ ನಡೆದಿದ್ದೇನು? ಬನ್ನಿ ವಿವರವಾಗಿ ಮೊದಲಿಗೆ ನಾವು ದಕ್ಷ ಬ್ರಹ್ಮನ ಬಗ್ಗೆ ತಿಳಿಯಬೇಕು. ಇವನು ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮದಬೇವನ ಮಾನಸ ಪುತ್ರ. ಅಷ್ಟೇ ಅಲ್ಲ, ಇವನು ಸಕಲ ಪ್ರಜೆಗಳ ಅಧಿಪತಿ, ಅಂದ್ರೆ ಪ್ರಜಾಪತಿ. ದಕ್ಷನಿಗೆ ಜ್ಞಾನವಿತ್ತು, ಅಧಿಕಾರವಿತ್ತು, ಅತೀವ ಶಕ್ತಿಯೂ ಇತ್ತು. ಆದರೆ ಇವೆಲ್ಲದರ ಜೊತೆಗೆ ಅವನಲ್ಲಿ ಒಂದು ದೊಡ್ಡ ಅಹಂಕಾರವಿತ್ತು. ತನಗಿಂತ ಮಿಗಿಲಾದ ಶಕ್ತಿ ಈ ಬ್ರಹ್ಮಾಂಡದಲ್ಲಿ ಬೇರೊಂದಿಲ್ಲ ಎಂಬುದು ಅವನ ಭ್ರಮೆಯಾಗಿತ್ತು. ದಕ್ಷನಿಗೆ ಅನೇಕ ಪುತ್ರಿಯರಿದ್ದರು. ಅವರಲ್ಲಿ ಅತ್ಯಂತ ಪ್ರಿಯವಾದವಳು ಮತ್ತು ಸುಗುಣಿಯಾದವಳು ಈ ದಾಕ್ಷಾಯಣಿ, ಅಂದ್ರೆ ಸತಿದೇವಿ. ಇವಳು ಹುಟ್ಟಿನಿಂದಲೇ ಶಿವನ ಪರಮ ಭಕ್ತೆ. ಅರಮನೆಯ ರಾಜಭೋಗಗಳ ನಡುವೆ ಬೆಳೆದರೂ ಅವಳ ಮನಸ್ಸು ಮಾತ್ರ ಕೈಲಾಸದ ಆ ಶಿವನ ಪಾದದ ಮೇಲಿತ್ತು. ಸತಿಯ ಒಂದೇ ಒಂದು ಹಠವೆಂದರೆ ಅದು ಪರಶಿವನನ್ನೇ ಪತಿಯಾಗಿ ಪಡೆಯುವುದು. ಇದಕ್ಕಾಗಿ ಅವಳು ಕಠಿಣ ತಪಸ್ಸು ಕೂಡ ಮಾಡಿದಳು. ದಕ್ಷನಿಗೆ ಶಿವನೆಂದರೆ ಆಗುತ್ತಿರಲಿಲ್ಲ. ದಕ್ಷನ ದೃಷ್ಟಿಯಲ್ಲಿ ಶಿವನೊಬ್ಬ ಸ್ಮಶಾನವಾಸಿ, ಮೈತುಂಬ ಬೂದಿ ಬಡಿದುಕೊಂಡಿರುವ ಅಲೆಮಾರಿ. ತನ್ನ ಮಗಳು ಒಬ್ಬ ದಿಗಂಬರನನ್ನು ಮದುವೆಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಆದರೆ ಸತಿಯ ಹಠ ಮತ್ತು ಭಕ್ತಿಗೆ ಸೋತ ದಕ್ಷನು ಮನಸ್ಸಿಲ್ಲದಿದ್ದರೂ ಶಿವನ ಜೊತೆ ಮಗಳ ಮದುವೆ ಮಾಡಿದ. ಆದರೆ ಮದುವೆಯ ನಂತರವೂ ಅವನ ದ್ವೇಷ ಕಮ್ಮಿಯಾಗಲಿಲ್ಲ. ಬದಲಾಗಿ ಮಗಳನ್ನೂ ಶತ್ರುವಿನಂತೆ ನೋಡಲು ಪ್ರಾರಂಭಿಸಿದ. ಸತಿದೇವಿಯ ಹಠಕ್ಕೆ ಸೋತು ದಕ್ಷನು ಶಿವನ ಜೊತೆ ಅವಳು ಮದುವೆ ಮಾಡಿಕೊಟ್ಟಿದ್ದನೇನೋ ನಿಜ. ಆದರೆ ಮಗಳನ್ನು ಮದುವೆ ಮಾಡಿ ಕೈಲಾಸಕ್ಕೆ ಕಳುಹಿಸಿದ ನಂತರವೂ ದಕ್ಷನ ಮನಸ್ಸು ಶಾಂತವಾಗಲಿಲ್ಲ. ಶಿವನ ಮೇಲಿನ ದ್ವೇಷ ಅವನ ರಕ್ತದಲ್ಲೇ ಕುದಿಯುತ್ತಿತ್ತು. ಅಳಿಯನಾದ ಶಿವನಿಗೆ ಎಲ್ಲರ ಮುಂದೆ ಅವಮಾನ ಮಾಡಬೇಕು, ಅವನನ್ನು ಕೀಳಾಗಿ ಕಾಣಬೇಕು ಎಂಬ ಹಠ ಅವನಲ್ಲಿ ಬೆಳೆಯಿತು. ಇದೇ ದ್ವೇಷದ ಪರಮಾವಧಿಯೇ ಆ ದಕ್ಷಯಜ್ಞ. ಇದು ಲೋಕದ ಒಳಿತಿಗಾಗಿ ಹಮ್ಮಿಕೊಂಡ ಯಜ್ಞವಾಗಿರಲಿಲ್ಲ, ಬದಲಾಗಿ ಶಿವನನ್ನು ಹೀಯಾಡಿಸಲು ಹಾಕಿದ ಒಂದು ಕುತಂತ್ರದ ಸಂಚಾಗಿತ್ತು. ಮಗಳ ಮದುವೆಯಾಗಿ ಕೆಲವು ಕಾಲ ಕಳೆದ ನಂತರ ದಕ್ಷನು ಈ ಬೃಹತ್ ಯಜ್ಞವನ್ನು ಆರಂಭಿಸಿದ. ಎಲ್ಲ ದೇವಾನುದೇವತೆಗಳಿಗೂ ಆಹ್ವಾನವಿತ್ತು. ಆದರೆ ತನ್ನದೇ ಮಗಳು ಮಳಿಯನಿಗನದೇ ಮಗಳು ಮತ್ತು ಅಳಿಯನಿಗೆ ದಕ್ಷನು ಆಹ್ವಾನ ನೀಡಲಿಲ್ಲ. ಆಹ್ವಾನವಿಲ್ಲದಿದ್ದರೂ ತಂದೆಯ ಮೇಲಿನ ಪ್ರೀತಿಯಿಂದ ಹೋದ ಸತಿದೇವಿಗೆ, ಓಹೋ, ಬಂದೆ ಆ ದಾಕ್ಷಾಯಣಿ? ಆ ಸ್ಮಶಾನವಾಸಿ ಶಿವನ ಜೊತೆ ಸಂಸಾರ ಮಾಡಿ ನಿನಗೂ ಸಂಸ್ಕಾರ ಮರೆತೋದಂತಿದೆ. ಆಹ್ವಾನವಿಲ್ಲದಿದ್ದರೂ ಇಲ್ಲಿಗೆ ಬರುವಷ್ಟು ನಿರ್ಲಜ್ಜತನವೇ ನಿನಗೆ? ನೋಡು ಸತಿ, ಈ ಯಜ್ಞಶಾಲೆಯಲ್ಲಿ ಇಂದ್ರ, ವರುಣ, ವಾಯುದೇವನೂ ಸೇರಿದಂತೆ ಸಕಲ ದೇವತೆಗಳಿಗೂ ಗೌರವವಿದೆ. ಆದರೆ ಮೈತುಂಬಾ ಬೂದಿ ಬಳಿದುಕೊಂಡಿರುವ, ಸರ್ಪಗಳನ್ನು ಸುತ್ತಿಕೊಂಡಿರುವ ಆ ಅಮಂಗಲಕಾರಿ ಭಿಕ್ಷುಕ ಶಿವನಿಗೆ ಇಲ್ಲಿ ಜಾಗವಿಲ್ಲ. ಅಂತಹವನನ್ನು ಪತಿಯಾಗಿ ಪಡೆದ ನೀನು ಈಗ ನನ್ನ ಮಗಳಲ್ಲ. ಒಬ್ಬ ಅಲೆಮಾರಿಯ ಹೆಂಡತಿಯಾಗಿ ಈ ಪವಿತ್ರ ಯಜ್ಞಶಾಲೆಗೆ ಬಂದು ನೀನು ಈ ಜಾಗವನ್ನೇ ಅಪವಿತ್ರಗೊಳಿಸಿದ್ದೀಯ. ಆಗ ಸತಿದೇವಿಯು ತನ್ನ ಪತಿಗೆ ಆದ ಈ ಅವಮಾನವನ್ನು ಸಹಿಸದಾದಳು. ಸತಿದೇವಿಯನ್ನು ಸುಮ್ಮನೆ ಇರಲಿಲ್ಲ. ತಂದೆಯ ಅಹಂಕಾರದ ಮಾತುಗಳು ಮಗಳ ಮಮತೆಯನ್ನೆಲ್ಲ ಸುಟ್ಟು ಭಸ್ಮ ಮಾಡಿದ್ದು. ಅಕ್ಷರಶಃ ಕಾಳಿದೇವಿಯಂತೆ ಕಣ್ಣು ಕೆಂಪು ಮಾಡಿ ಇಡೀ ಸಭೆ ಬೆಚ್ಚಿ ಬೀಳುವಂತೆ ಸತಿದೇವಿ ಹೀಗೆ ಗರ್ಜಿಸುತ್ತಾಳೆ. ನಿಲ್ಲಿಸು ದಕ್ಷ! ಮೌನವಾಗಿದ್ದೆ ಎಂದರೆ ಅದು ನಿನ್ನ ಮೇಲಿನ ಗೌರವವಲ್ಲ, ನನ್ನ ಪತಿ ಕಳಿಸಿದ ಸಂಸ್ಕಾರ. ಯಾರನ್ನು ನೀನು ಸ್ಮಶಾನವಾಸಿ, ಅಮಂಗಲಕಾರಿ ಎಂದು ನಿಂದಿಸುತ್ತಿದ್ದೀಯೋ ಅವರೇ ಈ ಸೃಷ್ಟಿಯ ಅಧಿಪತಿ ಮಹಾದೇವ. ಯಾವ ಶಿವನ ಹೆಸರನ್ನು ಸ್ಮರಿಸಿದರೆ ಸಾಕು ಸಕಲ ಪಾಪಗಳು ನಾಶವಾಗುತ್ತವೆಯೋ ಅಂತಹ ಪರಶಿವನನ್ನೇ ನಿಂದಿಸುವ ಮೂಲಕ ನೀನು ಕ್ಷಮಿಸಲಾರದ ಅಪರಾಧ ಮಾಡಿದ್ದೀಯ. ಈ ಸಭೆಯಲ್ಲಿ ಕುಳಿತಿರುವ ದೇವತೆಗಳೇ, ನೀವೆಲ್ಲರೂ ಶಿವನನ ನಿಂದನೆಯನ್ನು ಮೂಕ ಪ್ರೇಕ್ಷಕರಾಗಿ ಕೇಳುತ್ತಿದ್ದೀರಿ. ನೆನಪಿಡಿ, ನಿಮಗೂ ಈ ಪಾಪದಲ್ಲಿ ಸಮಪಾಲು ಇದೆ. ಶಿವನನ್ನು ನಿಂದಿಸುವ ಇಂತಹ ಅಧರ್ಮಿಯ ಮಗಳೆಂದು ಕರೆಸಿಕೊಳ್ಳಲು ನನಗೆ ಅಸಹ್ಯವಾಗುತ್ತಿದೆ. ಈ ಅಧರ್ಮಿ ದಕ್ಷನ ರಕ್ತದಿಂದ ಬಂದಿರುವವ ಈ ಶರೀರ ನನಗೀಗ ಹೊರೆಯಾಗಿದೆ. ಈ ಕ್ಷಣವೇ ಈ ದೇಹವನ್ನು ನಾನು ತ್ಯಜಿಸುತ್ತಿದ್ದೇನೆ. ಅಹಂಕಾರದ ಅಮಲಿನಲ್ಲಿರುವ ದಕ್ಷ, ನನ್ನ ಪತಿಯಾದ ಮಹಾದೇವನ ಕ್ರೋಧಕ್ಕೆ ನೀನು ಬಲಿಯಾಗುವುದು ಖಂಡಿತ. ಹೀಗೆ ಗರ್ಜಿಸಿದ ಸತಿದೇವಿ ಅಲ್ಲೇ ಧಗಧಗಿಸುತ್ತಿದ್ದ ಯಜ್ಞಕುಂಡದ ಜ್ವಾಲೆಗೆ ಹಾರಿ ತನ್ನ ಪ್ರಾಣವನ್ನು ಅರ್ಪಿಸಿದಳು. ಜಗನ್ಮಾತೆಯ ಈ ಆತ್ಮತ್ಯಾಗ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಿತು.
ಅಹಂಕಾರದ ಅಮಲಿನಲ್ಲಿದ್ದ ದಕ್ಷನಿಗೆ ತನ್ನ ವಿನಾಶ ಶುರುವಾಗಿದೆ ಎಂಬ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಆದರೆ ಕೈಲಾಸದಲ್ಲಿ ಶಿವನ ತ್ರಿನೇತ್ರ ತೆರೆಯುವ ಸಮಯ ಹತ್ತಿರವಾಗಿತ್ತು. ಸತಿದೇವಿಯು ಯಜ್ಞಕುಂಡದಲ್ಲಿ ಹಾರಿ ಪ್ರಾಣತ್ಯಾಗ ಮಾಡಿದ ಸುದ್ದಿ ಕೈಲಾಸ ಪರ್ವತವನ್ನು ತಲುಪುತ್ತಿದ್ದಂತೆ ಅಲ್ಲಿಯವರೆಗೂ ಧ್ಯಾನಸ್ಥನಾಗಿದ್ದ ಮಹಾದೇವನ ತ್ರಿನೇತ್ರ ತೆರೆಯಿತು. ಪರಶಿವನಿಗೆ ತನ್ನ ಅರ್ಧಾಂಗಿಯ ಅಗಲಿಕೆಯನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಕೈಲಾಸ ಪರ್ವತವೇ ನಡುಗಲಾರಂಭಿಸಿತು. ಶಿವನು ಪ್ರಳಯ ತಾಂಡವವಾಡುತ್ತಾ ತೀವ್ರ ಆಕ್ರೋಶದಿಂದ ತನ್ನ ತಲೆಯ ಒಂದು ರುದ್ರ ಜಟೆಯನ್ನು ಕಿತ್ತು ಇಡೀ ಬ್ರಹ್ಮಾಂಡವೇ ಸೀಳುವಂತೆ ರೋಷದಿಂದ ನೆಲಕ್ಕೆ ಬಡಿದನು. ಜಟೆಯು ನೆಲಕ್ಕೆ ತಾಕಿದ ಆ ಕ್ಷಣ ಬೆಂಕಿ ಮತ್ತು ಹೊಗೆಯ ಮಹಾಸ್ತಂಭವೊಂದು ಆಕಾಶದ ಎತ್ತರಕ್ಕೆ ಚಿಮ್ಮಿತು. ಆ ಅಗ್ನಿಯ ಜ್ವಾಲೆಗಳ ಮಧ್ಯದಿಂದ 1000 ಸಿಡಿಲುಗಳು ಒಟ್ಟಿಗೆ ಬಡಿದಂತೆ ಗರ್ಜಿಸುತ್ತಾ ಪ್ರಕಟವಾದನೇ ಈ ಕಥೆಯ ಮಹಾನಾಯಕ ಶ್ರೀ ವೀರಭದ್ರೇಶ್ವರ ಸ್ವಾಮಿ. ವೀರಭದ್ರನ ಉಗಮದ ತೀವ್ರತೆಗೆ ಸಮುದ್ರಗಳು ಮಗುಚಿದವು, ದಿಗಂತಗಳು ನಡುಗಿದವು. ವೀರಭದ್ರ ಸ್ವಾಮಿಯ ಜೊತೆಗೆ ಆತನ ಶಕ್ತಿಯಾಗಿ ಭದ್ರಕಾಳಿ ದೇವಿಯೂ ಉದ್ಭವಿಸಿದಳು. ಇವರಿಬ್ಬರ ಉಗಮ ದಕ್ಷನಶನ ವಿನಾಶಕ್ಕೆ ಬರೆದ ಮುನ್ನುಡಿಯಾಗಿತ್ತು. ವೀರಭದ್ರ ಸ್ವಾಮಿ ಉದ್ಭವವಾದಾಗ ಆತನ ರೂಪ ಹೇಗಿತ್ತು ಗೊತ್ತಾ? ಸಹಸ್ರ ಬಾಹು, 1000 ಕೈಗಳು, ಪ್ರತಿಯೊಂದು ಕೈಯಲ್ಲೂ ಖಡ್ಗ, ಗದೆ, ಶೂಲ, ಬಿಲ್ಲು, ಬಾಣಗಳಂತಹ ದಿವ್ಯ ಆಯುಧಗಳಿದ್ದವು. ಭೀಕರ ಕಣ್ಣುಗಳು, ಆತನ 3 ಕಣ್ಣುಗಳು ಕೆಂಡದಂತೆ ಕೆಂಪಗಿದ್ದವು. ಆ ದೃಷ್ಟಿ ತಾಕಿದರೆ ಸಾಕು ಅಹಂಕಾರಿಗಳು ಭಸ್ಮವಾಗುವಂತಿದ್ದರು. ಆಭರಣ, ಕೊರಳಲ್ಲಿ ನರಕಪಾಲಗಳ ಮಾಲೆ, ಮೈ ತುಂಬಾ ಬೆಳ್ಳನೆಯ ವಿಭೂತಿ ಮತ್ತು ಸೊಂಟಕ್ಕೆ ಹುಲಿ ಚರ್ಮದ ಉಡುಗೆ. ಆತನ ಕೇಸರಿ ಬಣ್ಣದ ಜಟೆ ಸೂರ್ಯನ ಕಿರಣಗಳಂತೆ ಹೊಳೆಯುತ್ತಿತ್ತು. ಹುಟ್ಟಿದ ತಕ್ಷಣ ವೀರಭದ್ರಸ್ವಾಮಿ ತನ್ನ ತಂದೆಯಾದ ಶಿವನ ಪಾದಕ್ಕೆ ನಮಸ್ಕರಿಸಿ ಬ್ರಹ್ಮಾಂಡವೇ ಕಿವುಡಾಗುವಂತೆ ಗರ್ಜಿಸಿ ಕೇಳಿದನು, ಆಜ್ಞಾಪಿಸು ಪ್ರಭು, ಯಾರನ್ನು ಸಂಹರಿಸಲಿ? ಈ ಭೂಮಿಯನ್ನು ನುಂಗಲೇ ಅಥವಾ ಸಮುದ್ರವನ್ನೇ ಬತ್ತಿಸಲೇ? ಶಿವನು ರೋಷದಿಂದ ದಕ್ಷನ ಯಜ್ಞಶಾಲೆಯ ಕಡೆಗೆ ಕೈ ತೋರಿಸಿ ಆಜ್ಞಾಪಿಸಿದನು, ಹೋಗು ವೀರಭದ್ರ, ಯಾವ ಯಜ್ಞದಲ್ಲಿ ನನ್ನ ಸತಿಗೆ ಗೌರವ ಸಿಗಲಿಲ್ಲವೋ ಅಂತಹ ಅಧರ್ಮದ ಯಜ್ಞವನ್ನು ಧ್ವಂಸ ಮಾಡು. ಆ ಅಹಂಕಾರಿ ದಕ್ಷನ ಶಿರವನ್ನು ಕತ್ತರಿಸಿ ಬಾ. ಶಿವನ ಆಜ್ಞೆ ಸಿಗುತ್ತಿದ್ದಂತೆ ವೀರಭದ್ರನು ಲಕ್ಷಾಂತರ ಶಿವಗಣಗಳೊಂದಿಗೆ ವಾಯುವೇಗದಲ್ಲಿ ದಕ್ಷನ ಸಂಹಾರಕ್ಕೆ ಧಾವಿಸಿದನು. ಶಿವನ ಆಜ್ಞೆ ಸಿಗುತ್ತಿದ್ದಂತೆ ವೀರಭದ್ರಸ್ವಾಮಿ ಕಾಲಭೈರವನಂತೆ ಗರ್ಜಿಸುತ್ತಾ ಯಜ್ಞಶಾಲೆಯತ್ತ ಧಾವಿಸಿದನು. ಅವರ ಜತೆಯಲ್ಲಿ ಭದ್ರಕಾಳಿ ಮತ್ತು ಲಕ್ಷಾಂತರ ಶಿವಗಣಗಳ ಸೈನ್ಯವೇ ಇತ್ತು. ಯಜ್ಞಶಾಲೆಯನ್ನು ತಲುಪಿದ ವೀರಭದ್ರನನ್ನು ಕಂಡು ಅಲ್ಲಿ ನೆರೆದಿದ್ದ ದಕ್ಷನ ಸೈನ್ಯ ಮತ್ತು ದೇವತೆಗಳು ಭಯದಿಂದ ನಡುಗಿದರು. ವೀರಭದ್ರಸ್ವಾಮಿ ತನ್ನ ಸಹಸ್ರ ಬಾಹುಗಳಲ್ಲಿ ಹಿಡಿದಿದ್ದ ಆಯುಧಗಳನ್ನು ಝಳಪಿಸುತ್ತಾ ಯಜ್ಞಶಾಲೊಳಗೆ ನುಗ್ಗಿದನು. ಯಾವ ಯಜ್ಞಕುಂಡದಲ್ಲಿ ಸತಿದೇವಿ ಪ್ರಾಣತ್ಯಾಗ ಮಾಡಿದ್ದಳೋ ಆ ಯಜ್ಞಕುಂಡವನ್ನೇ ವೀರಭದ್ರನು ಧ್ವಂಸ ಮಾಡಿದನು. ಅಧರ್ಮಕ್ಕೆ ಸಾಥ್ ನೀಡುತ್ತಿದ್ದ ಪ್ರತಿಯೊಬ್ಬರಿಗೂ ತಕ್ಕ ಶಿಕ್ಷೆ ನೀಡಿದನು. ದೇವತೆಗಳು ದಿಕ್ಕಾಪಾಲಾಗಿ ಓಡಿದರು. ಇಡೀ ಯಜ್ಞಶಾಲೆ ಒಂದು ಕ್ಷಣದಲ್ಲಿ ಸ್ಮಶಾನವಾಗಿ ಬದಲಾಯಿತು. ಕೊನೆಗೆ ಅಹಂಕಾರದ ಶಿಖರದಂತೆ ಕುಳಿತಿದ್ದ ದಕ್ಷ ಬ್ರಹ್ಮನನ್ನು ವೀರಭದ್ರನು ಹಿಡಿದು ಎಳೆದನು. ದಕ್ಷನಿಗೆ ತನ್ನ ತಪ್ಪಿನ ಅರಿವಾಗುವ ಮೊದಲೇ ವೀರಭದ್ರ ಸ್ವಾಮಿ ತನ್ನ ತೀಕ್ಷ್ಣವಾದ ಖಡ್ಗದಿಂದ ಆ ಅಹಂಕಾರಿ ದಕ್ಷನ ಶಿರವನ್ನು ಕತ್ತರಿಸಿ ಹಾಕಿದನು. ಸತಿಯ ಸಾವಿಗೆ ಕಾರಣವಾದ ಆ ಅಹಂಕಾರದ ತಲೆ ಯಜ್ಞಕುಂಡದೊಳಗೆ ಬಿದ್ದಿತು. ಇಷ್ಟೆಲ್ಲ ಆದಮೇಲೆ ಬ್ರಹ್ಮ ಮತ್ತು ವಿಷ್ಣುವಿನ ಪ್ರಾರ್ಥನೆಯಂತೆ ಶಿವನು ಶಾಂತನಾದನು. ದಕ್ಷನಿಗೆ ಮರುಜೀವ ನೀಡಲು ನಿರ್ಧರಿಸಲಾಯಿತು. ಆದರೆ ಅಹಂಕಾರದ ಸಂಕೇತವಾಗಿ ಅವನ ಮಾನವ ಶಿರದ ಬದಲಿಗೆ ಮೇಕೆಯ ತಲೆಯನ್ನು ಜೋಡಿಸಲಾಯಿತು. ಮರುಜೀವ ಪಡೆದ ದಕ್ಷನು ತನ್ನ ತಪ್ಪನ್ನು ಅರಿತು ವೀರಭದ್ರನ ಪಾದಕ್ಕೆ ಬಿದ್ದು ಕ್ಷಮೆಯಾಚಿಸಿದನು. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ನಮ್ಮ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಉಗಮದ ರೋಚಕ ಚರಿತ್ರೆ. ಯಾರು ಅಧರ್ಮದ ಹಾದಿ ಹಿಡಿಯುತ್ತಾರೋ ಅವರಿಗೆ ಇವನು ಸಾಕ್ಷಾತ್ ಕಾಲಭೈರವ. ಯಾರು ನಿಷ್ಕಲ್ಮಶ ಭಕ್ತಿಯಿಂದ ನಂಬುತ್ತಾರೋ ಅವರಿಗೆ ಇವನು ಕರುಣಾಮಯಿ ತಂದೆ. ಸಾವಿರಾರು ಕೈಗಳಲ್ಲಿ ಆಯುಧ ಹಿಡಿದು ಸತಿಯ ಸಾವಿಗೆ ನ್ಯಾಯ ಒದಗಿಸಿ ಅಹಂಕಾರಿ ದಕ್ಷನ ಗರ್ವಭಂಗ ಮಾಡಿದ ಆ ಮಹಾಶಕ್ತಿಯೇ ಈ ವೀರಭದ್ರ. ಕೂದಲಿನ ಎಳೆಯಿಂದ ಹುಟ್ಟಿದರೂ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಿದ ಶಕ್ತಿ ಇವನದು. ಕೆಂಡದಂತಹ ಕಣ್ಣುಗಳು, ಮೈತುಂಬಾ ವಿಭೂತಿ, ಕೈಯಲ್ಲಿ ಖಡ್ಗ ಹಿಡಿದು ಭಕ್ತರ ಕಷ್ಟಗಳನ್ನು ಸಂಹರಿಸಲು ಸದಾ ಸಿದ್ಧನಿರುವ ಈ ವೀರಭದ್ರನೇ ನಮ್ಮ ರಕ್ಷಕ. ಅಹಂಕಾರ ಎಂದಿಗೂ ಶಾಶ್ವತವಲ್ಲ. ಭಕ್ತಿ ಮತ್ತು ಸತ್ಯಕ್ಕೆ ಮಾತ್ರ ಜಯ ಎಂಬುದು ಈ ಚರಿತ್ರೆಯ ಸಾರ.
ಈ ಕಿರುಚಿತ್ರ ನಿಮಗೆ ಇಷ್ಟವಾಗಿದ್ದರೆ ವೀರಭದ್ರ ಸ್ವಾಮಿಯ ಈ ಮಹಿಮೆಯನ್ನು ಎಲ್ಲರಿಗೂ ತಲುಪ